ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು 2025 ಈ 12 ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳು ಹೇಗಿದೆ, ಅದೃಷ್ಟ ಎಷ್ಟಿದೆ, ದುರಾದೃಷ್ಟ ಎಷ್ಟಿದೆ, ಶುಭ ಫಲಗಳೆಷ್ಟಿದೆ, ಅಶುಭ ಫಲಗಳೆಷ್ಟಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಪರಿಹಾರವನ್ನು ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಎರಡು 2025ನೇ ಇಸ್ವಿ 2025 ಮಿಥುನ ರಾಶಿ. ತುಂಬ ಜನಕ್ಕಿದೆ ಯೋಚನೆ, ನನ್ನ ರಾಶಿಗೆ ಹೆಂಗಿದೆಯಪ್ಪ, ನನ್ನ ರಾಶಿಗೆ ಹೆಂಗಿದೆಯಪ್ಪ. 2025 ಮಿಥುನ ರಾಶಿಯವರ ಫಲಾಫಲಗಳು ಹೇಗಿದೆ ಅನ್ನುವಂಥ ವಿಚಾರವನ್ನು ನೋಡುವಂಥ ಸಮಯ. 2025ರಲ್ಲಿ ಏನಾಗ್ತಾ ಇದೆ, 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಈಗ ಪ್ರೆಸೆಂಟ್ ಕಳೆದ 1 ವರ್ಷದಿಂದ ಗುರುಬಲ ಇಲ್ಲ. ಗುರು ದಶಮಾಧಿಪತಿ ಆಗಿರೋದ್ರಿಂದ ವ್ಯವಹಾರದಲ್ಲಿ ನಷ್ಟವನ್ನು ಕೊಟ್ಬಿಟ್ಟವನೇ. ಕಳೆದ ವರ್ಷ ಇನ್ವೆಸ್ಟ್ಮೆಂಟ್ ಆಗಿರೋದೆಲ್ಲ ಸ್ಟಕ್ ಆಗಿದೆ. ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಇವಾಗ ಏನು ಮಾಡ್ತಾ ಇದ್ದಾರೆ, ಜನ್ಮಕ್ಕೆ ಬರ್ತಾ ಇದ್ದಾರೆ. ಇವಾಗ ಜನ್ಮ ಗುರು ಏನು ಮಾಡ್ತಾರೆ, ಮಿಥುನ ರಾಶಿ ಅವರಿಗೆ ಆಫ್ಟರ್ 2025 ಮೇ 14ನೇ ತಾರೀಕು ನಂತರ ಜನ್ಮದಲ್ಲಿ ಗುರು ಬರೋದರಿಂದ, ಜನ್ಮದಲ್ಲಿ ಸಂಚಾರ ಮಾಡುವಾಗ ಈಗ ಇಲ್ಲಿವರೆಗೆ ಏನಾಗ್ತಾಯಿತ್ತು, ಲಾಸಸ್ ಆಗ್ತಾಯಿತ್ತು, ಬರೀ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾಯಿತ್ತು, ಅಥವಾ ಹೆಂಡತಿ ಅಥವಾ ಪಾಲುದಾರರ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾಯಿತ್ತು. ಆದರೆ 2025 ಮೇ 14ನೇ ತಾರೀಕು ನಂತರ ನೀವು ಅನುಭವಿಸುವಂಥದ್ದು ಸಮಸ್ಯೆ, ದೈಹಿಕ ಪೀಡೆ, ಮಾನಸಿಕ ಪೀಡೆ, ಟೆನ್ಷನ್ನು, ಮೈಗ್ರೇನು, ಸೈನೋಸು, ಡಸ್ಟ್ ಅಲರ್ಜಿ, ಲಂಗ್ಸ್ ಪ್ರಾಬ್ಲಮ್ಮು, BP ವೇರಿಯೇಷನ್ಸು, ಈ ಥರ ಒಂದಷ್ಟು ದೈಹಿಕವಾದಂಥ ಸಮಸ್ಯೆಗಳನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಬರ್ತದೆ. ಇನ್ನು ಕೊನೆ ಪಕ್ಷ ಗುರುಬಲ ಅಂತೂ ಇಲ್ಲ, ಶನಿ ಬಲ ಆದರೂ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ, 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶನಿ 10ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮಾರ್ಚ್ 29ನೇ ತಾರೀಕು ನಂತರ. 10ನೇ ಮನೆಗೆ ಬಂದ ತಕ್ಷಣ ಏನಾಗ್ತಾ ಇದೆ, ಇಲ್ಲಿ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ಕೊನೆ ಪಕ್ಷ ಒಂದಾದರೂ ಇದ್ದರೆ ಮೇಂಟೈನೇಬಲ್ ಅಂತ ಹೇಳ್ತೀವಿ. ಇಲ್ಲಿ ಎರಡೂ ಆಗ್ತಾ ಇಲ್ಲ. ಇಲ್ಲಿ ಗುರುಬಲವೂ ಹೋಗ್ತಾ ಇದೆ, ಶನಿ ಬಲನೂ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾಗ್ತದೆ, 10ನೇ ಮನೆ ವೃತ್ತಿ, ಉದ್ಯೋಗದಲ್ಲಿ ಕಿರಿಕಿರಿ, ಉದ್ಯೋಗ ಹೋಗುವಂಥ ಪರಿಸ್ಥಿತಿ, ಅನೇಕ ವರ್ಷಗಳಿಂದ ಇರುವಂಥ ಸಂಬಂಧಗಳು ಹಾಳಾಗುವಂಥದ್ದು, ಮತ್ತು ಕೆಲಸದ ಕಂಪ್ನಿಯಲ್ಲಿ ಅಥವಾ ಮ್ಯಾನೇಜರ್ ಇರ್ಬೋದು, ಟೀಮ್ ಲೀಡರ್ ಇರ್ಬೋದು, ಅಥವಾ ನಿಮ್ಮ ಹೈಯರ್ ಪೊಸಿಷನ್ ಇರ್ಬೋದು, ಅವ್ರ ಜೊತೆಗೆ ಸಂಬಂಧಗಳು ಹಾಳಾಗುವಂಥದ್ದು, ನಿಮ್ಮ ಕೊಲೀಗ್ಸ್ ಜೊತೆ ಸಂಬಂಧಗಳು ಹಾಳಾಗುವಂಥದ್ದು, ವ್ಯವಹಾರದಲ್ಲಿ ನಷ್ಟ ಅನುಭವಿಸುವಂಥದ್ದು, ಭ್ರಮೆಗೆ ಸಿಲುಕಿ ಹಣಕಾಸಿನ ಮುಗ್ಗಟ್ಟನ್ನು ಮಾಡಿಕೊಳ್ಳುವಂಥದ್ದು ಇರ್ತದೆ. ಅದಕ್ಕೆ ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ಮಿಥುನ ರಾಶಿಯವರು. ಮತ್ತು 9ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರುವಂಥದ್ದು ಸಣ್ಣ ಪುಟ್ಟ ಅನುಕೂಲಗಳಾದರೂ ಕೂಡ ಭ್ರಮೆಯನ್ನು ಉಂಟು ಮಾಡ್ತಾನೆ. ಅದರಲ್ಲಿ ವಿಶೇಷವಾಗಿ ನೀವು ಎಚ್ಚರಿಕೆ ಇರಬೇಕಾಗಿರುವಂಥದ್ದು ಮಿಥುನ ರಾಶಿಯವರು ನಿಮ್ಮ ತಂದೆಯ ವಿಷಯದಲ್ಲಿ. ಯಾಕಂದರೆ 9ನೇ ಮನೆ ಪಿತೃಸ್ಥಾನ ಆಗಿರೋದ್ರಿಂದ ರಾಹು 9ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ತಂದೆಗೆ ಅನಾರೋಗ್ಯವನ್ನು ಕೊಟ್ಬಿಡ್ತಾನೆ. ತಂದೆ ಯಾವುದಾದ್ರೂ ಹೋಗ್ಬಿಟ್ಟು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಂಥ ಪರಿಸ್ಥಿತಿಯನ್ನು ಮಾಡಿಬಿಡ್ತಾನೆ. ಅದರಿಂದ ಸ್ವಲ್ಪ ತಂದೆಯ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದರ ಜೊತೆಗೆ ಈ ಗೋಚಾರದ ಫಲದಲ್ಲಿ ಶನಿ ಬಲನೂ ಇಲ್ಲ, ಗುರುಬಲನೂ ಇಲ್ಲ. ಕೊನೆ ಪಕ್ಷ ನಿಮ್ಮ ಜಾತಕಗಳನ್ನು ಯಾರು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿ ಶನಿ ಬಲ ಗುರುಬಲ ಇಲ್ಲದೆ ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಇಲ್ಲಿ ಆಗ್ತಾ ಇರುವಂಥ ಪರ್ಸೆಂಟೇಜ್ ಆಫ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಆವಾಗ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಕೂಡ ದಶಾಭುಕ್ತಿಗಳೇನಾದ್ರು ವೇರಿಯೇಷನ್ ಇದ್ದರೆ, ಅದರಲ್ಲೂ ಕೂಡ 6, 8, 12ನೇ ಮನೆ ಅಧಿಪತಿಯ ದಶಾಭುಕ್ತಿ ಏನಾದರೂ ನಿಮಗೆ ನಡೀತಾ ಇದ್ದರೆ ತುಂಬ ಸಮಸ್ಯೆ, ನಿಮ್ಮ ಜೀವನದ ಕೆಟ್ಟ ಟೈಮ್ ಅಂತ ಅಂದ್ಕೊಬಿಡ್ಬೇಕು ನೀವು. ಅವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಜಾತಕಗಳನ್ನು, ಗೋಚಾರವನ್ನು ಯಾಕೆ ತೋರಿಸ್ಬೇಕು ಅಂದರೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಿಕ್ಕೆ. ಓವರಾಲ್ ಮಿಥುನ ರಾಶಿಯವ್ರಿಗೆ ಹೇಳಬೇಕು ಅಂದರೆ ಅಷ್ಟೊಂದು ಟೈಮು ಈ ವರ್ಷ ಪಾಸಿಟಿವ್ ಇಲ್ಲ. ಅದಕ್ಕೆ ನಿಮ್ಮ ಜಾತಕದ ಬಲವನ್ನು ಕೂಡ ಒಮ್ಮೆ ನೋಡ್ಕೊಳ್ಳಿ. ಮತ್ತು ಯಾವುದೇ ವಿಚಾರಗಳಿಗೆ ಭಯಪಡುವಂಥದ್ದು ಬೇಡ. ಟೈಮ್ ಚೆನ್ನಾಗಿಲ್ಲ ಅಂದರೆ
ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಕೆಲಸವನ್ನು ಮಾಡೋದು. ನಿಮ್ಮ ಎಲ್ಲ ಮೇಜರ್ ಕೆಲಸ ಕಾರ್ಯಗಳನ್ನು 2026ಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಅಷ್ಟೇ. ಗಾಬರಿ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ 2026ನೇ ಇಸ್ವಿ ಗುರುಬಲ ಬರ್ತಾ ಇದೆ ನಿಮಗೆ. ಮತ್ತು 2.5 ವರ್ಷ ಆದಮೇಲೆ 11 ಮನೆಗೆ ಸಂಚಾರ ಮಾಡುವಾಗ ಶನಿ ಬಲ ಕೂಡ ಬಂದುಬಿಡುತ್ತೆ. ಕೊನೆ ಪಕ್ಷ ಗುರುಬಲ ಆದರೂ ಬಂದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೊಂದು ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದೇನಪ್ಪ ಅಂತಂದರೆ, ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಶನಿವಾರದ ದಿನ ಸಿಂಧೂರ ಮತ್ತು ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ, ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ, ಜೊತೆಗೆ ಶನಿವಾರದ ದಿನ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ಜನ್ಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕುಲದೇವರನ್ನು ಬಿಡಬಾರ್ದು, ಗ್ರಾಮ ದೇವರನ್ನು ಬಿಡಬಾರ್ದು. ವರ್ಷಕ್ಕೆ 1 ಸರಿ 2 ಸರಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಬನ್ನಿ. ಮತ್ತು ಪ್ರತಿದಿನ ನಿಮ್ಮ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ತಾ ಬನ್ನಿ. ಮನೆಯನ್ನು ಶುದ್ಧಿಯಾಗಿಟ್ಕೊಳ್ಳಿ. ವಿಶೇಷವಾಗಿ ಪಶ್ಚಿಮ ದಿಕ್ಕು ಭಾಳ ಪ್ರಮುಖವಾಗಿ ಆ ದಿಕ್ಕನ್ನು ನೀಟಾಗಿ ಇಟ್ಕೊಳ್ಳಿ. ನಿಮ್ಮ ವರ್ಕರ್ಸ್ಗಳ ಜೊತೆ ಜಗಳ ಮಾಡ್ಕೋಬೇಡಿ. ವರ್ಕರ್ಸ್ಗಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು, ಸಮಾಧಾನವಾಗಿರಿ 1 ವರ್ಷ. ಯಾಕಂದರೆ ನಿಮ್ಮ ಎಂಪ್ಲಾಯೀಸಿಂದ ಕೂಡ ನಿಮಗೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಈ ವರ್ಷ ಇದೆ. ಮತ್ತು ರಾವು ಆಕ್ಟಿವ್ ಆಗಬೇಕು ಅಂದರೆ, ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಅನುಕೂಲ ಆಗಬೇಕು ಅಂದರೆ ಆಂಜನೇಯ ಸ್ವಾಮಿ ಮತ್ತು ದುರ್ಗಾರಾಧನೆ ಮತ್ತು ಚಾಮುಂಡೇಶ್ವರಿ ದರ್ಶನ, ದುರ್ಗಾ ದರ್ಶನ ಈ ಥರ ಮಾಡ್ಕೊಳ್ಳೋದ್ರಿಂದ ತಂದೆ ಆರೋಗ್ಯದಲ್ಲಿ ಕೂಡ ಅಥವಾ ಅವರ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ, ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ. ಇಲ್ಲಿವರೆಗೂ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್, ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಇದೇ ಡಿಸೆಂಬರ್ 21ನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ 1 ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ. ಆ ತರಗತಿಯಲ್ಲಿ ಶಕುನಶಾಸ್ತ್ರ, ತಾಂಬೂಲ ಶಾಸ್ತ್ರ, ತಂಡುಲ ಶಾಸ್ತ್ರ, ಅಷ್ಟಮಂಗಲದ ಒಂದಷ್ಟು ಭಾಗಗಳು, ರಮಲ ಶಾಸ್ತ್ರ ಮತ್ತು 108 ಕವಡೆ, 25 ಕವಡೆ, 12 ಕವಡೆ, 10 ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ, ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವೀಳ್ಯದೆಲೆ, ಅವರು ತಂದಿರುವಂಥ ತಾಂಬೂಲ, ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂತಹ ತರಗತಿಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು.